ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ನಾನಿವತ್ತು ಮನೇಲೇ ಯಾವ ರೀತಿ ಬೆಣ್ಣೆ ಮಾಡ್ಕೊಳ್ಳೋದು ಮತ್ತು ಅದರಿಂದ ತುಪ್ಪ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ನಾನು ಇಷ್ಟೊಂದು ಬೆಣ್ಣೆ ತೊಗೊಂಡಿದ್ದೀನಿ. ಇದರಿಂದ ನಾನು ತುಪ್ಪ ಮಾಡ್ತಾಯಿದ್ದೀನಿ. ನಾನು 15 ಡೇಸ್ಗೊಂದ್ಸಲ ನಾನು ತುಪ್ಪ ಮಾಡ್ಕೊಳ್ತೀನಿ. ಇನ್ನೇನು ಹಬ್ಬಗಳೆಲ್ಲ ಹತ್ರ ಬರ್ತಾ ಇದೆಯಲ್ವ, ಡೈಲಿ ನಾವು ಹಾಲು ಕಾಸ್ತೀವಲ್ವ, ಅದರಿಂದ ಬರೋವಂಥ ಕೆನೆನ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ತಾ ಬರಬೇಕು. ಆ ಬಾಕ್ಸನ್ನ ನಾವು ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿ ಇಟ್ಟಾಗಲೇ ನಿಮಗೆ ಅದು ಕೆನೆ ಚೆನ್ನಾಗಿ ಕಟ್ಕೊಳ್ಳೋದು. 1-2 ಅವರ್ ಮುಂಚೆನೇ ನಾವು ಆ ಬಾಕ್ಸ್ನ ಹೊರಗಿಟ್ಬಿಟ್ಟು ಒಂದು ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಬೆಣ್ಣೆ ಬೇಗ ಬಂದುಬಿಡುತ್ತೆ. ನೋಡಿ, ಫಸ್ಟಿಗೆ ಒಂದು ಸ್ವಲ್ಪ ನೊರೆ ಬರುತ್ತೆ. ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಒಂಥರ ಸೀದೋಗಿರೋ ಸ್ಮೆಲ್ ಬರುತ್ತೆ, ತುಪ್ಪ ಚೆನ್ನಾಗಿ ಬರಲ್ಲ. ಲೋ ಫ್ಲೇಮಲ್ಲೇ ಇಟ್ಕೊಂಡು ತುಪ್ಪನ ಕಾಸಬೇಕು. ಮನೇಲಿ ಮಾಡೋ ತುಪ್ಪ ತುಂಬ ಘಮ ರುಚಿಯಾಗಿರುತ್ತೆ. ನಾವು ಹೊರಗಡೆ ತರೋದೇ ಕಡಿಮೆ, ಮನೆಯಲ್ಲೇ ಮಾಡೋದು ಜಾಸ್ತಿ. ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ, ಖಾರದ ಪುಡಿ ಏನೂ ಹಾಕಲ್ಲ, ಬರೀ ಮಜ್ಜಿಗೆ ಅಷ್ಟೇ ಹಾಕ್ತೀನಿ. ಲಾಸ್ಟಲ್ಲಿ ನೋಡಿ, ಇನ್ನೇನು ತುಪ್ಪ ಬರ್ತಾ ಇದೆ ಅಂದಾಗ 1-2 ಸ್ಪೂನ್ ಮಜ್ಜಿಗೆ ಹಾಕ್ತೀನಿ. ಮಜ್ಜಿಗೆ ಏನಕ್ಕೆ ಹಾಕ್ತೀನಿ ಅಂದರೆ ತುಪ್ಪ ಮರಳಾಗಿ ಬರುತ್ತೆ. ಮತ್ತು ಒಂದು ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ಬಿಟ್ಟು ಈ ಥರ ನೀರಿನ ಅಂಶ, ಮಜ್ಜಿಗೆ ಅಂಶ ಎಲ್ಲ ಹೋಗೋವರೆಗೂ 1 ಸ್ಪೂನಿಂದ ಈ ಥರ ಕೈ ಆಡಿಸೋವರೆಗೂ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ. ಇವಾಗ ಒಂದು ಬಾಕ್ಸಿಗೆ ಅದನ್ನು ತೆಗಿತಾ ಇದ್ದೀನಿ. ನೀಟಾಗೆಲ್ಲ ಶೋಧಿಸ್ಕೋಬೇಕು. ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಮನೇಲಿ ಒಂದು 15 ಡೇಸ್ಗೊಂದ್ಸಲ ಮನೇಲೇ ತುಪ್ಪ ರೆಡಿ ಮಾಡ್ಕೋತೀನಿ. ನಮಗೆ ಹೊರಗಡೆದು ತುಪ್ಪ ಅಷ್ಟೊಂದು ಇಷ್ಟ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಘಮ ಅಂತ ಪರಿಮಳ ಬರ್ತಾಯಿತ್ತು. ಅಷ್ಟೇ ಹೈಜಿನಿಕ್ಕಾಗಿ ನಾವು ಮನೇಲೇ ಮಾಡ್ಕೋಬೋದು. ಇವಾಗ ಬೆಣ್ಣೆಯಿಂದ ಉಳಿದಿರ್ತಕ್ಕಂಥ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ನಾನು. ಮಜ್ಜಿಗೆ ಹುಳಿ ಅಂತಿರಲ್ಲ ಅದು. ಸ್ವಲ್ಪ ಕೊಬ್ಬರಿ, 1-2 ಹಸಿಮೆಣ್ಸಿನ್ಕಾಯಿ, ಒಂದು 4-5 ಎಸಳು ಬೆಳ್ಳುಳ್ಳಿ, ಜೀರಿಗೆ, 1 ಟೀ ಸ್ಪೂನ್ ಮೆಂತ್ಯ ಕಾಳು, ಒಂದು ಸ್ವಲ್ಪ ಹುರ್ಗಡ್ಲೆ ಎಲ್ಲ ಹಾಕ್ಬಿಟ್ಟು ನಾವು ಯಾವ ಥರ ಚಟ್ನಿ ಮಾಡ್ತೀವಲ್ವ, ಕಾಯಿ ಚಟ್ನಿ, ಅದಕ್ಕೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ಎಣ್ಣೆ, ಅದಕ್ಕೆ ಸ್ವಲ್ಪ ಇಂಗು, ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, 4-5 ಒಣ ಮೆಣಸಿನ್ಕಾಯಿ ಮುರಿದು ಹಾಕಬೇಕು ಚಿಕ್ಕದಾಗಿ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿನೂ ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ, ಅದಕ್ಕೆ ನಾನು ರುಬ್ಬೋದಕ್ಕೆ ಹಾಕಿಲ್ಲ. ನನ್ನ ಹತ್ರ ಹಸಿ ಕಡಲೆಕಾಳಿತ್ತು, ಅದನ್ನೇ ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಯಾವುದಾದ್ರೂ ಹೋಳುಗಳಿದ್ರೆ, ಸೌತೆಕಾಯಿ, ಕುಂಬಳಕಾಯಿ ಹೋಳುಗಳಿದ್ರೆ ನೀವು ಅದನ್ನು ಹಾಕ್ಕೋಬೋದು. ನನಗಂತೂ ತುಂಬಾ ಫೇವ್ರೇಟ್ ಈ ಮಜ್ಜಿಗೆ ಹುಳಿ ಅಂದರೆ. ಬಿಸಿ ಅನ್ನಕ್ಕೆ ಮಜ್ಜಿಗೆ ಸಾರು ಇದನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅದನ್ನು ಎಣ್ಣೆಲಿ ಬಾಡಿಸ್ಬೇಕು. ಒಂದು ಸ್ವಲ್ಪ ಅರಿಶಿನ, ಯಾವಾಗಲೂ ಅದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಈ ಥರ ಒಗ್ಗರಣೆ ಎಲ್ಲ ಇದಾಗೋವರೆಗೂ. ಅದಕ್ಕೆ ಇವಾಗ ಮಜ್ಜಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಡೆದೋಗಲ್ಲ, ಬಿಸಿ ಇದ್ದಾಗ ಸ್ವಲ್ಪ ಒಡ್ಕೊಡೋಕ್ಕಾಗುತ್ತೆ ಅಂತಾರೆ, ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಜ್ಜಿಗೆನ ಆ್ಯಡ್ ಮಾಡಬೇಕು. ಮಜ್ಜಿಗೆ ಸ್ವಲ್ಪನೂ ಹುಳಿ ಇರಲ್ಲ, ಯಾಕಂದರೆ ಅವಾಗ ತಾನೇ ಫ್ರೆಶ್ಶಾಗಿ ನಾವು ಮಾಡಿರ್ತೀವಲ್ವ. ಆಮೇಲೆ ಫ್ರೀಝರಲ್ಲಿ ಇಡೋದ್ರಿಂದ ಯಾವುದೇ ಹುಳಿ ಅಂಶ ಬಂದಿರಲ್ಲ. ನಿಮ್ಗೆ ಸ್ವಲ್ಪ ಹುಳಿ ಬೇಕು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಬೋದು, ಇಲ್ಲಾಂದರೆ ಟೊಮೆಟೊನೂ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅನ್ನ, ಬಿಸಿ ಅನ್ನ ಜೊತೆ ಮಜ್ಜಿಗೆ ಸಾರು, ಉಪ್ಪಿನಕಾಯಿ. ಥ್ಯಾಂಕ್ ಯು.